ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ಥರದ SFX ರೀಲ್ಸ್ ವಿಡಿಯೋವನ್ನು ಎಡಿಟ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋ ಕಡೆ ನೋಡೋಣ. ಮೊದಲು VPN ಆನ್ ಮಾಡಿ, ನಂತರ CapCut ಓಪನ್ ಮಾಡಿ. ನಾನು ಆಲ್ರೆಡಿ ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೇನೆ. ಒಂದೊಂದೇ ಸ್ಟೆಪ್ ತಿಳಿಸ್ಕೊಡ್ತೇನೆ, ಅದೇ ಥರ ನೀವು ಮಾಡಿ. ಮೊದಲನೇ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಲಾಸ್ಟಲ್ಲಿ ಬನ್ನಿ. ಹಾಗೆ ಕೆಳಗಡೆ ಆಪ್ಷನ್ ಇದೆಯಲ್ಲ, ಇದನ್ನು ಸ್ಕ್ರೋಲ್ ಮಾಡಿ. ಫ್ರೀಸ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಸ್ಕ್ರೀನ್ಶಾಟ್ ತೆಗುತ್ತೆ. ನಂತರ ಈ ಫೋಟೋವನ್ನು ಓವರ್ಲೇ ಮಾಡಿ. ಫೋಟೋವನ್ನು 0.6 ಸೆಕೆಂಡ್ಗೆ ಮಾಡಿ. ಎರಡನೇ ವಿಡಿಯೋ ಕ್ಲಿಪ್ನ ಸ್ಟಾರ್ಟಿಂಗಲ್ಲಿ ಅಡ್ಜಸ್ಟ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ರೌಂಡ್ ಮಾಸ್ಕನ್ನು ಸೆಲೆಕ್ಟ್ ಮಾಡಿ. ಮೊದಲಿಗೆ ಕಣ್ಣನ್ನು ರಿಮೂವ್ ಮಾಡೋಣ. ದೊಡ್ಡ ಸರ್ಕಲ್ನ ಒಳಗಡೆ ಇನ್ನೊಂದು ಸಣ್ಣ ಸರ್ಕಲ್ ಇದೆಯಲ್ಲ, ಅದನ್ನು ಕಣ್ಣಿಗೆ ಅಡ್ಜಸ್ಟ್ ಮಾಡಿ. ನಂತರ ದೊಡ್ಡ ಸರ್ಕಲನ್ನು ಸಣ್ಣ ಸರ್ಕಲ್ಗೆ ಅಡ್ಜಸ್ಟ್ ಮಾಡಿ. ಕೆಳಗಡೆ ಇನ್ವರ್ಟ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕಣ್ಣು ರಿಮೂವ್ ಆಗಿದೆ. ನಂತರ ಇದೇ ಫೋಟೋವನ್ನು ಕಾಪಿ ಮಾಡಿ. ಕಾಪಿ ಮಾಡಿದ ಮೇಲೆ ಈ ಫೋಟೋದ ಕೆಳಗಡೆ ಅಡ್ಜಸ್ಟ್ ಮಾಡಿ. ಕಾಪಿ ಮಾಡಿದ ಫೋಟೋ ಮೇಲೆ ಕ್ಲಿಕ್ ಮಾಡಿ. ನಂತರ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಇನ್ವರ್ಟ್ ಆಪ್ಷನ್ ಇದೆಯಲ್ಲ, ಇದನ್ನು ಇನ್ನೊಮ್ಮೆ ಕ್ಲಿಕ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಮೇಲ್ಗಡೆ ಫೋಟೋದಲ್ಲಿ ಕಣ್ಣು ರಿಮೂವ್ ಆಗಿರುವಂಥದ್ದು. ನಂತರ ಕೆಳಗಡೆ ಇರೋ ಫೋಟೋದಲ್ಲಿ ಇಲ್ಲಿ ನೋಡ್ಬೋದು, ಈ ಬ್ಲ್ಯಾಕ್ ಕಲರ್ ಕಣ್ಣು ಮಾತ್ರ ಶೋ ಆಗುವಂಥದ್ದು. ಕಾಪಿ ಮಾಡಿರೋ ಫೋಟೋ ಇದೆಯಲ್ಲ, ಇದನ್ನು 0.2 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಲಾಸ್ಟಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಆಪೋಸಿಟಿ ಮೇಲೆ ಕ್ಲಿಕ್ ಮಾಡಿ. ಆಪೋಸಿಟಿಯನ್ನು 0 ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಇರೋ ಫೋಟೋದಲ್ಲಿ ಎರಡನೇ ಕೀ ಫ್ರೇಮ್ ಆ್ಯಡ್ ಮಾಡಿದ್ರಲ್ಲ, ಸೇಮ್ ಮೇಲ್ಗಡೆ ಫೋಟೋದಲ್ಲಿ ಇಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಸ್ವಲ್ಪ ಮುಂದೆ ಹೋಗಿ ಇಲ್ಲೊಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಫೋಟೋವನ್ನು ಸ್ವಲ್ಪ ಝೂಮ್ ಮಾಡಿ. ನಂತರ ಲಾಸ್ಟಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಫೋಟೋವನ್ನು ಪೂರ್ತಿಯಾಗಿ ಝೂಮ್ ಮಾಡಿ. ನಂತರ ಮೇಲ್ಗಡೆ ಇರೋ ವಿಡಿಯೋದಲ್ಲಿ ಇದನ್ನು ಸಣ್ಣ ಮಾಡಿ, ಕಣ್ಣಿಗೆ ಅಡ್ಜಸ್ಟ್ ಮಾಡಿ. ಫೋಟೋದಲ್ಲಿ ನಾವು 3 ಕೀ ಫ್ರೇಮನ್ನು ಆ್ಯಡ್ ಮಾಡಿದ್ರಲ್ಲ, ಸೇಮ್ ಮೇಲ್ಗಡೆ ವಿಡಿಯೋದಲ್ಲೂ ಫೋಟೋವನ್ನು ನೋಡಿ ಎಲ್ಲೆಲ್ಲಿ ಕೀ ಫ್ರೇಮ್ ಆ್ಯಡ್ ಮಾಡಿದ್ರಲ್ಲ ಅದೇ ಜಾಗದಲ್ಲಿ ವಿಡಿಯೋಗೂ ಸಹ ಕೀ ಫ್ರೇಮನ್ನೇ ಆ್ಯಡ್ ಮಾಡಿ. 3 ಕೀ ಫ್ರೇಮ್. ಇಲ್ಲಿ ನೀವು ಲಾಸ್ಟಲ್ಲಿರೋ ಕೀ ಫ್ರೇಮನ್ನು ಸ್ವಲ್ಪ ಹತ್ತಿರ ಆ್ಯಡ್ ಮಾಡಿ. ಫೋಟೋದಲ್ಲಿ ಸ್ವಲ್ಪ ದೂರ ಇರುವಂಥದ್ದು 3ನೇ ಕೀ ಫ್ರೇಮ್, ವಿಡಿಯೋದಲ್ಲಿ ಸ್ವಲ್ಪ ಹತ್ತಿರ ಆ್ಯಡ್ ಮಾಡೋಣ. ನಂತರ ಈ ಫೋಟೋ ಹೇಗೆ ಝೂಮ್ ಆಗ್ತಿದೆಯಲ್ಲ, ಸೇಮ್ ವಿಡಿಯೋನು ಸಹ ಅದೇ ಥರ ಝೂಮ್ ಮಾಡೋಣ. ಎರಡನೇ ಕೀ ಫ್ರೇಮ್ಗೆ ಬನ್ನಿ. ಫೋಟೋವನ್ನು ಸ್ವಲ್ಪ ಝೂಮ್ ಮಾಡಿ. ನಂತರ 3ನೇ ಕೀ ಫ್ರೇಮ್ ಮೇಲೆ ಕ್ಲಿಕ್ ಮಾಡಿ. ಫೋಟೋವನ್ನು ಫುಲ್ ಝೂಮ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿನ 2 ಕೀ ಫ್ರೇಮ್ಗೆ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಮಿಡಲಲ್ಲಿ ಒಂದು ಬೀಟ್ ಇರುತ್ತೆ, ಅದನ್ನು ಹೀಗೆ ಕೆಳಗಡೆ ತೊಗೊಂಡು ಬನ್ನಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಎರಡನೇ ಬೀಟ್ ಮಾರ್ಕಲ್ಲಿ ಸೇಮ್ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಗ್ರಾಫ್ಸನ್ನು ಹೀಗೆ ಮೇಲ್ಗಡೆ ತಗೊಂಡೋಗಿ ಇಲ್ಲಿ ಮೇಲ್ಗಡೆಯಲ್ಲಿ ಅಡ್ಜಸ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಫೋಟೋದಲ್ಲಿ ಗ್ರಾಫ್ಸನ್ನು ಆ್ಯಡ್ ಮಾಡಿದ್ರಲ್ಲ, ಸೇಮ್ ವಿಡಿಯೋದಲ್ಲೂ ಸಹ ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿನ 2 ಕೀ ಫ್ರೇಮ್ಗೆ ಗ್ರಾಫ್ಸನ್ನು ಕೆಳಗಡೆ ಅಡ್ಜಸ್ಟ್ ಮಾಡಿ. ನಂತರ ಎರಡನೇ ಕೀ ಫ್ರೇಮಲ್ಲಿ ಸೊ ಗ್ರಾಫ್ಸನ್ನು ಹೀಗೆ ಮೇಲ್ಗಡೆ ಹೀಗೆ ಅಡ್ಜಸ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಎರಡನೇ ವಿಡಿಯೋ ಕ್ಲಿಪ್ನ ಲಾಸ್ಟಲ್ಲಿ ಬನ್ನಿ. ಫ್ರೀಸ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೀನ್ಶಾಟ್ ತೆಗೆಯುತ್ತೆ. ನಂತರ ಆ ಫೋಟೋವನ್ನು ಓವರ್ಲೇ ಮಾಡಿ. 3ನೇ ವಿಡಿಯೋ ಕ್ಲಿಪ್ನ ಸ್ಟಾರ್ಟಿಂಗಲ್ಲಿ ಅಡ್ಜಸ್ಟ್ ಮಾಡಿ. ಫೋಟೋವನ್ನು 0.5 ಸೆಕೆಂಡ್ಗೆ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ. ಕಟ್ಔಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ರಿಮೂವ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಫೋಟೋದ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಸ್ವಲ್ಪ ಮುಂದೆ ಬನ್ನಿ. ಇನ್ನೊಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಫೋಟೋವನ್ನು ಝೂಮ್ ಮಾಡಿ. ಹಾಗೆ ಸ್ವಲ್ಪ ಕೆಳಗಡೆ ಅಡ್ಜಸ್ಟ್ ಮಾಡಿ. ನಂತರ ಲಾಸ್ಟಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಫೋಟೋವನ್ನು ಪೂರ್ತಿಯಾಗಿ ಕೆಳಗಡೆ ತಗೊಂಡು ಬನ್ನಿ. ಮೊದಲಿನ 2 ಕೀ ಫ್ರೇಮ್ಗೆ ಗ್ರಾಫ್ಸನ್ನು ಆ್ಯಡ್ ಮಾಡೋಣ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ. ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಬೀಟ್ ಮಾರ್ಕ್ ಇರುತ್ತಲ್ಲ, ಇದನ್ನು ಕೆಳಗಡೆ ತಗೊಂಡು ಬನ್ನಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಎರಡನೇ ಬೀಟ್ ಮಾರ್ಕ್ಗೆ ಬನ್ನಿ. ಸೊ ಇಲ್ಲೂ ಸಹ ಸೇಮ್ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಬೀಟ್ ಮಾರ್ಕ್ ಇರುತ್ತಲ್ಲ, ಇದನ್ನು ಹೀಗೆ ಮೇಲ್ಗಡೆ ತಗೊಂಡೋಗಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಮುಂದಿನ ವಿಡಿಯೋ ಕ್ಲಿಪ್ಗೆ ಟ್ರಾನ್ಸಾಕ್ಷನನ್ನು ಆ್ಯಡ್ ಮಾಡೋಣ. ಇಲ್ಲಿ ವೈಟ್ ಕಲರ್ ಬಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ.
ಫುಲ್ ಔಟ್ ಟ್ರಾನ್ಸಾಕ್ಷನನ್ನು ಸೆಲೆಕ್ಟ್ ಮಾಡಿ 0.3 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ 4ನೇ ವಿಡಿಯೋ ಕ್ಲಿಪ್ನ ಲಾಸ್ಟಲ್ಲಿ ಬನ್ನಿ. ಫ್ರೀಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಕ್ರೀನ್ಶಾಟ್ ಆಗುತ್ತೆ. ಈ ಸ್ಕ್ರೀನ್ಶಾಟನ್ನು ಓವರ್ಲೇ ಮಾಡಿ. ಫೋಟೋವನ್ನು 0.5 ಸೆಕೆಂಡ್ ಅಥವಾ 6 ಸೆಕೆಂಡ್ ಮಾಡಿ. 5ನೇ ವಿಡಿಯೋ ಕ್ಲಿಪ್ನ ಸ್ಟಾರ್ಟಿಂಗಲ್ಲಿ ಅಡ್ಜಸ್ಟ್ ಮಾಡಿ. ಕಟ್ಔಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಬ್ರಷ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಬ್ರಷ್ನ ಸೈಜನ್ನು ಅಡ್ಜಸ್ಟ್ ಮಾಡಿ. ರಬ್ಬರ್ ಮೇಲೆ ಕ್ಲಿಕ್ ಮಾಡಿ. ರಬ್ಬರ್ನ ಸೈಜನ್ನು ಸ್ವಲ್ಪ ಕಡಿಮೆ ಮಾಡಿ. ಹೀಗೆ ಫೋಟೋವನ್ನು ಝೂಮ್ ಮಾಡಿ. ಸೊ ನಿಮ್ಮ ವಿಡಿಯೋದಲ್ಲಿ ಎಲ್ಲಿ ಗ್ಯಾಪ್ ಇದೆ ಅಂತ ನೋಡಿಬಿಟ್ಟು ಅಲ್ಲಿ ಬ್ರಷ್ ಮಾಡಿ. ಸೊ ನಾನು ಈ ಫೋಟೋದಲ್ಲಿ ಇಲ್ಲಿ ಕೆಳಗಡೆ ಬ್ರಷ್ ಮಾಡ್ತೇನೆ. ಸೊ ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಮೇಲ್ಗಡೆ ಇರೋ ವಿಡಿಯೋ ಇದೆಲ್ಲ ಇದನ್ನು ಸಣ್ಣ ಮಾಡಿ. ಕೆಳಗಡೆ ಭಾಗ ರಿಮೂವ್ ಮಾಡಿದ್ರಲ್ಲ ಇಲ್ಲಿ ಅಡ್ಜಸ್ಟ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ. ಮಲ್ಲಿಗೊಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ನಂತರ ಸ್ವಲ್ಪ ಮುಂದೆ ಬನ್ನಿ. ಇನ್ನೊಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಫೋಟೋವನ್ನು ಸ್ವಲ್ಪ ಝೂಮ್ ಮಾಡಿ. ಹಾಗೆ ಮೇಲ್ಗಡೆ ಅಡ್ಜಸ್ಟ್ ಮಾಡಿ. ನಂತರ ಲಾಸ್ಟಲ್ಲಿ ಬನ್ನಿ. ಇನ್ನೊಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಫೋಟೋವನ್ನು ಪೂರ್ತಿಯಾಗಿ ಝೂಮ್ ಮಾಡಿ. ನಂತರ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋದ ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಹಾಗೆ ಸ್ವಲ್ಪ ಮುಂದೆ ಬನ್ನಿ. ಇಲ್ಲೊಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ವಿಡಿಯೋವನ್ನು ಸ್ವಲ್ಪ ದೊಡ್ಡ ಮಾಡಿ. ಸ್ವಲ್ಪ ಮುಂದೆ ಹೋಗಿ ಇಲ್ಲೊಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ವಿಡಿಯೋವನ್ನು ರೇಷಿಯೋಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫೋಟೋಗೆ ಗ್ರಾಫ್ಸನ್ನು ಆ್ಯಡ್ ಮಾಡೋಣ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿನ 2 ಕೀ ಫ್ರೇಮ್ಗೆ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಬೀಟ್ ಮಾರ್ಕನ್ನು ಕೆಳಗಡೆ ತೊಗೊಂಡು ಬನ್ನಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ 2ನೇ ಬೀಟ್ ಮಾರ್ಕ್ಗೆ ಸೆಲೆಕ್ಟ್ ಮಾಡಿ. ಹಾಗೆ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಬೀಟ್ ಮಾರ್ಕನ್ನು ಮೇಲ್ಗಡೆ ಅಡ್ಜಸ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಫೋಟೋಗೆ ಮಾತ್ರ ಗ್ರಾಫ್ಸನ್ನು ಆ್ಯಡ್ ಮಾಡೋಣ. ವೀಡಿಯೋಗೆ ಗ್ರಾಫ್ಸ್ ಆ್ಯಡ್ ಮಾಡೋದು ಬೇಡ. ನಂತರ ಮುಂದಿನ ವೀಡಿಯೋ ಕ್ಲಿಪ್ಗೆ ಟ್ರಾನ್ಸಾಕ್ಷನನ್ನು ಆ್ಯಡ್ ಮಾಡೋಣ. ಈ ವೈಟ್ ಕಲರ್ ಬಾಕ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫುಲ್ ಇನ್ ಟ್ರಾನ್ಸಾಕ್ಷನನ್ನು ಸೆಲೆಕ್ಟ್ ಮಾಡಿ. 0.3 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ವೀಡಿಯೋ ಕ್ಲಿಪ್ಗೂ ಸಹ ಟ್ರಾನ್ಸಾಕ್ಷನ್ನ ಆ್ಯಡ್ ಮಾಡೋಣ. ವೈಟ್ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಲೈಟ್ ಎಫೆಕ್ಟನ್ನು ಆ್ಯಡ್ ಮಾಡೋಣ. ಗ್ಲಾರ್ 111 ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ. 0.5ಗೆ ಅಡ್ಜಸ್ಟ್ ಮಾಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರ ವೀಡಿಯೋಸ್ಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.